ದಿನಾಂಕ 3/3/2026 ಮಂಗಳವಾರ ಪಾವಗಡ ಪಟ್ಟಣದ ತುಮಕೂರು ರಸ್ತೆಯ ಮಾರ್ಗದಲ್ಲಿರುವ ಉದ್ಭವ ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮ ರಥೋತ್ಸವ ಅತ್ಯಂತ ವೈಭವದಿಂದ ನಡೆಯಿತು. 9 ಗಂಟೆಗೆ ಸರಿಯಾಗಿ ತಹಶೀಲ್ದಾರ್ ವೈ ರವಿಯವರು ರಥೋತ್ಸವಕ್ಕೆ ಚಾಲನೆ ನೀಡಿದರು. ರಥೋತ್ಸವ ಮುಂದೆ ಸಾಗಿದಾಗ ನೆರೆದಿದ್ದ ಭಕ್ತರು ಗೋವಿಂದ ನಾಮದೊಂದಿಗೆ ಹರ್ಷೋದ್ಗಾರಗಳ ನಡುವೆ ರಥಕ್ಕೆ ಹೂವು, ಹಣ್ಣು, ಬಾಳೆಹಣ್ಣು ಎಸೆದರು. ಪ್ರಧಾನ ಅರ್ಚಕರಾದಂಥ ನರಸಿಂಹ ಗೋಪಾಲ್, ತಹಶೀಲ್ದಾರ್ ಗ್ರೇಡ್ 2 PSR ಬಾಬು ಮತ್ತು ದೇವಸ್ಥಾನದ ಸಮಿತಿಯ ಗೌರವಾಧ್ಯಕ್ಷರಾದ ಜ್ಞಾನೇಶ್ ಬಾಬು, ಎನ್ ಮಾಧವನ್, ರಘುನಾಥ ಶರ್ಮಾ, ಸುಬ್ಬ ನರಸಿಂಹ, MS ವಿಶ್ವನಾಥ್ ಸೇರಿದಂತೆ ಮತ್ತಿತರರು ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಪಾವಗಡ ಇಲ್ಲಿ ಟ್ರಸ್ಟ್ನವರು ಚಂದ್ರಗ್ರಹಣ ಇರೋದ್ರಿಂದ 9 ಗಂಟೆಗೆ ಇಳಿಬೇಕಾಯ್ತು. ಜನ ಬರ್ತಾರ ಇರಲ್ಲ ಅನ್ಕೊಂಡ್ರಿ, ತುಂಬಾ ಜನ ಬಂದಿದ್ದಾರೆ. ಚೆನ್ನಾಗಿ ಸಹಾಯಿಸ್ಕೊಂಡಿದ್ದಾರೆ. ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇವತ್ತು ಬ್ರಹ್ಮರಥೋತ್ಸವ ಇತ್ತು. 9 ಗಂಟೆ ಕರೆಕ್ಟಾಗಿ ನಾವು ದೇವ್ರನ್ನ ತೇರಲ್ಲಿಟ್ಟು ಎಳೆದಿದ್ದೀವಿ. 9:45 ಕರೆಕ್ಟಾಗಿ ದೇವಸ್ಥಾನದ ಒಳಗಡೆ ಇಟ್ಟಿದ್ದೀವಿ. ಭಕ್ತಾದಿಗಳೆಲ್ಲ ಸಹಕರಿಸಿದ್ದಾರೆ. ಈಗ ಏನಂದರೆ ಚಂದ್ರಗ್ರಹಣ ಇರೋದ್ರಿಂದ ನಾವು ಆದಷ್ಟು ದೇವ್ರನ್ನ ಬೇಗ ತಗೊಂಡೋಗಿ ಬೇಗ ತಂದು ದೇವಸ್ಥಾನದಲ್ಲಿ ಇಡಬೇಕು ಅಂತ ಶಾಸ್ತ್ರ ಹೇಳಿರೋದ್ರಿಂದ ನಾವು ಆ ರೀತಿ ಮಾಡಿದ್ದೀವಿ. ಇನ್ನು ದೇವಸ್ಥಾನದ ಆವರಣದಲ್ಲಿ ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಸಮಿತಿ ವತಿಯಿಂದ ಅನ್ನಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಮುಂಚೆ ಮಾಡೋದಕ್ಕೆ ಕಾರಣ ಚಂದ್ರಗ್ರಹಣ ಇದ್ದಿದ್ದರಿಂದ ನಾವು ಗ್ರಹಣದ ಕರಿ ಪ್ರಾರಂಭ ಆಗೋಷ್ಟರೊಳಗಡೆ ದೇವರ ಒಂದು ಉತ್ಸವವನ್ನು ಅಂದರೆ ಬ್ರಹ್ಮರಥೋತ್ಸವವನ್ನು ಮಾಡಿದ್ದೀವಿ. ಮತ್ತು 10:30 ಒಳಗಡೆ ಆಹಾರ ಸೇವನೆಗೆ ಅನುಕೂಲ ಇರೋದ್ರಿಂದ ಮಾಡಬೇಕು ಅನ್ನೋ ಒಂದು ನಿಯಮ ಇರೋದ್ರಿಂದ ಬೆಳಗ್ಗೆನೇ ಅವರಿಗೆ ಪ್ರಸಾದವನ್ನು ವಿತರಣೆ ಮಾಡ್ತಾಯಿದ್ವಿ. ಓಕೆ. ಇನ್ನು 9 ಗಂಟೆಗೆ ರಥೋತ್ಸವದ ನಂತರ 11 ಗಂಟೆಯವರೆಗೂ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ದೇವಸ್ಥಾನದ ವತಿಯಿಂದ ಆಗಮಿಸಿದ ಭಕ್ತರಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ನಾವು ಈ ಕಣಿವೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ 46 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮದು ಮನೆ ದೇವರು. ನಿನ್ನೆ ದಿವಸ ಕಲ್ಯಾಣೋತ್ಸವ ಇರುತ್ತೆ, ರಥೋತ್ಸವ, ಮತ್ತು ಮಾರನೇ ದಿವಸ ದೀಪೋತ್ಸವ ಇರುತ್ತೆ. 3 ದಿವಸನೂ ನಾವು ಬರ್ತಾ ಇದ್ದೀವಿ. ಇವತ್ತು ಮುಖಂಡರು ಕೋರ್ಟ್ ನರಸಪ್ಪವರು ಬಂದಿದ್ದಾರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಹೇಳಿ ಸರ್, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಈ ಒಂದು ಬಹಳ ಪುರಾತನವಾದಂಥ ದೇವಾಲಯ, ಸುಮಾರು ಚೋಳರ ಕಾಲದಿಂದ ನಿರ್ಮಾಣ ಮಾಡಿರೋಂಥದ್ದು ಶ್ರೇಷ್ಠವಾದಂಥ ಒಂದು ಗುಡಿ. ಇವತ್ತು ಏನು ಸಾರ್ವಜನಿಕವಾಗಿ ಇವತ್ತು ಪಾವಗಡ ತಾಲೂಕಿನ ಜನತೆನೇ ಅಲ್ಲ, ನಮ್ಮ ಏನು ಮಡಸಿರ ಆಗಿರ್ಬೋದು, ಆಜುಬಾಜಿನ ಎಲ್ಲ ಪಕ್ಕದ ಗ್ರಾಮಗಳಲ್ಲಿ ಕೂಡ ಭಾಳ ಈ ಸ್ವಾಮಿಗೆ ನಡ್ಕೊಳ್ಳುವಂಥ ಭಕ್ತಾದಿಗಳು ಭಾಳಷ್ಟು ಇದ್ದಾರೆ. ವಾದ ದಿನ ಪ್ರತಿಯೊಬ್ಬರೂ ಕದಿರಿಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇತ್ತು. ಅದಕ್ಕೋಸ್ಕರ ಬ್ರಹ್ಮ ರಥೋತ್ಸವವನ್ನು ಇಲ್ಲೇ ನೋಡಿ ಬಹಳ ಜನ ಭಕ್ತರು ಬಹಳ ಸಂತೋಷದಿಂದ, ಖುಷಿಯಿಂದ ಭಕ್ತರು ಕೊಡುವಂಥ ಪ್ರಸಾದಗಳನ್ನು ತೆಗೆದುಕೊಂಡು ಭಕ್ತರ ಒಂದು ಬೇಡಿಕೆಯನ್ನು ಈಡೇರಿಸಿಕೊಂಡು ಹೋಗುತ್ತಿರುತ್ತಾರೆ. ನೋಡಿ, ನಮ್ಮ ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಪ್ರಯುಕ್ತ ಎಲ್ಲರಿಗೂ ನಾಮ ಇಡ್ತಾ ಇದ್ದಾರೆ. ನಾಮ ಆಗ್ತಾವ್ರೆ ಪಾಪ. ಏನ್ ಹೆಸರಪ್ಪ? ನಾಮಣ್ಣ, ನಿನ್ನ ಹೆಸರು? ಗೋವಿಂದಪ್ಪ. ಯಾವೂರು? ವೆಂಕಟಾಪುರ ಗೋವಿಂದಪ್ಪ. ಒಳ್ಳೇದಾಗ್ಲಿ ನಿನ್ಗೆಲ್ಲ ನಾಮ ಇಡು. ದಕ್ಷಿಣ ಗಿಕ್ಷ ಕೊಡ್ತಾವ್ರ ಇಲ್ವಾ? ಎಲ್ಲರೂ ಕೊಡಿ. ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಕಾಳಿದಾಸ ಸಂಘದ ವತಿಯಿಂದ ರೇಷ್ಮೆ ಇಲಾಖೆ ಆವರಣದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮುಖಂಡರಾದಂಥ ಮಾಜಿ ಸದಸ್ಯರಾದಂಥ ಮನು ಮಹೇಶ್ ಅವರು
ನಮ್ಮದು ಒಂದು ಸಂಘ ಇದೆ. ಆ ಒಂದು ಸಂಘದಿಂದ ಸುಮಾರು 50 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ 50 ವರ್ಷದಿಂದ? 50 ವರ್ಷದಿಂದ ನಿರಂತರವಾಗಿ ಒಂದು ದಿವಸ ಕೂಡ ನಿಲ್ಲಿಸ್ದಂಗೆ ಅವತ್ತು ನಮ್ಮವ್ರೇನು ಹಿರೀಕರಿದ್ರು ಅವತ್ತು 4 ಕಣಿ 50 ಪೈಸೆ ಹಾಕ್ಕೊಂಡು ಅದೊಂದು ಚೀಟಿ ಮಾಡಿಕೊಂಡು ಬಂದಿದ್ರು. ಆ ಒಂದು ಸಂಪ್ರದಾಯನ ನಾವು ನಿಲ್ಲಿಸಬಾರ್ದು ಅಂತಂದು ಹೇಳ್ಬಿಟ್ಟು ಏನು ಈ ಒಂದು ಕಣಿವೆ ನರಸಿಂಹಸ್ವಾಮಿ ದೇವಸ್ಥಾನದ ಒಂದು ಜಾತ್ರೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅನ್ನದಾಸೋಹ ಮಾಡಿಸ್ಕೊಂಡು ಬರ್ತಾ ಇದ್ದೀರಿ. ಇವತ್ತೇನು ಚಂದ್ರಗ್ರಹಣ ಇದೆ ಅಂತಂದು ಹೇಳ್ಬಿಟ್ಟು ಇವತ್ತು 9 ಗಂಟೆಗೆಲ್ಲ ಇವತ್ತು ತೇರು ಎಳೆದಿದ್ದಾರೆ. 12 ಗಂಟೆ ಆಗ್ತಾ ಇತ್ತು ಪ್ರತಿ ವರ್ಷನೂ. ಈ ವರ್ಷ 9 ಗಂಟೆಗೆ ಮಾಡಿರೋದ್ರಿಂದ ಮತ್ತೆ ಅನ್ನದಾಸೋಹ ಮಾಡೋರು ಸುಮಾರು ಜನ ಮಾಡ್ತಾ ಇದ್ರಿ. ಈ ಸಲ ಯಾರು ಮಾಡಿಲ್ಲ, ನಾವು ಮಾತ್ರ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಬಿಸ್ನೆಸ್ ಜಾಸ್ತಿ ಆಗಿದೆ ಇವತ್ತು. ಬಿಸ್ನೆಸ್ ಅನ್ನೋದಕ್ಕಿಂತ ಜನ ಜಾಸ್ತಿ ಆಗಿದ್ದಾರೆ, ಭಕ್ತಾದಿಗಳು ಜಾಸ್ತಿ ಜನ ಬಂದಿದ್ದಾರೆ. ನಮ್ಗೆ ಖುಷಿ, ನಮ್ಗೆ ಸಂತೋಷ. ಯಾಕಂದ್ರೆ ನಾವು ಭಕ್ತಾದಿಗಳಿಗೋಸ್ಕರನೇ ಈ ಒಂದು ಅನ್ನದಾಸೋಹ ನಾವು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಆದ್ರೆ ಒಟ್ಟಿನಲ್ಲಿ ಚಂದ್ರಗ್ರಹಣ ಇದ್ದರೂ ಸಹ ಕಳವೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ಅತ್ಯಂತ ವೈಭವದಿಂದ ಸಂಪನ್ನವಾಗಿದೆ. ಇನ್ನು ಪಾವಗಡ ಪೊಲೀಸ್ ಠಾಣೆಯ ನೂತನ CPI ಕೆ ಸುರೇಶ್ ಅವರು ಮತ್ತು ಸಿಬ್ಬಂದಿ ಗಟ್ಟಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಗೃತಿ ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸದ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.